ಹೌದು ನಾನೇ. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನ, ಮನಸ್ತಾಪ ಇದೆಲ್ಲ ಶಮನ ಆಗುವಷ್ಟರಲ್ಲಿ ಮತ್ತೊಂದು ಬೆಳವಣಿಗೆ ಸದ್ದಿಲ್ಲದೆ ನಡೀತಾನೇ ಇದೆ. ಮೊನ್ನೆ ನೋಡಿದರೆ ನಮ್ಮ ಹೈಕಮಾಂಡ್ ನನಗೆ ಹೇಳಿದ್ದಾರೆ, ಹಾಗಾಗಿ ನಾನು CM ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದ್ದೇನೆ ಎಂದಿದ್ದಂತಹ ಇದೇ DCM DK ಶಿವಕುಮಾರ್ ಅವರು ಇದೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಹೊಸ ಬಾಂಬ್ ಹಾಕಿದ್ದಾರೆ. ಕೆಲವು ಸಲ ನಮ್ಮ ಪ್ರಯತ್ನಗಳು ನಮ್ಮ ಕೈ ಬಿಡಬಹುದು, ಆದರೆ ನಮ್ಮ ಪ್ರಾರ್ಥನೆ ಮಾತ್ರ ಯಾವತ್ತೂ ಕೈ ಬಿಡಲ್ಲ. ಹಾಗಾಗಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಅಷ್ಟಕ್ಕೂ DKC ಪ್ರಾರ್ಥಿಸಿದ ಆ ಪ್ರಾರ್ಥನೆ ಯಾವುದು ಗೊತ್ತಾ? ಇದೇ ಹೊತ್ತಿನ ವಿಶೇಷ. DKC ಮಾಡಿದ ಆ ಪ್ರಾರ್ಥನೆ ಯಾವುದು? ನಾನು ವೀರೇಶ್ ಶಿವಾನಂದ್ ಅಂಬಿ. ಹೌದು ನಾನೇ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಟ್ರಬಲ್ ಶೂಟರ್ ಆಗಿ ಹೈಕಮಾಂಡ್ ಬೆಂಗಳೂರಿಗೆ ಕಳಿಸಿಕೊಟ್ಟಿದ್ರು. ಅದು ನಿಮಗೂ ಕೂಡ ಗೊತ್ತಿರತಕ್ಕಂತಹ ಮಾಹಿತಿ. ಆದರೆ ಕೆಲವು ಮೂಲಗಳ ಪ್ರಕಾರ ಹೈಕಮಾಂಡ್ ಗಮನವೂ ಕೂಡ ಆಡಳಿತದಲ್ಲಿದೆ ಅಂತ ಒತ್ತಿ ಹೇಳಿರುವ ಕಾಂಗ್ರೆಸ್ನ ಮೂಲಗಳು DCM DK ಶಿವಕುಮಾರ್ ತಮ್ಮ ಬೆಂಬಲಿಗರನ್ನ ಮಾತನಾಡುವಂತೆ ಮಾಡಲು ಇದೀಗ ಕಠಿಣ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಕೆಲವೊಂದಷ್ಟು ಪ್ರಮುಖ ಆಧಾರಗಳು ಹೇಳಿದ್ವು. ಇನ್ನು ಮುಖ್ಯಮಂತ್ರಿ ಅವರನ್ನು ತಕ್ಷಣ ಬದಲಾಯಿಸುವಂತಹ ಪ್ರಶ್ನೆಯೇ ಇಲ್ಲ ಅಂತ ಮೂಲಗಳು ಒತ್ತಿ ಹೇಳಿದ್ದು. ಮತ್ತೊಂದು ಕಡೆಗೆ ರಾಜ್ಯ ಕಾಂಗ್ರೆಸ್ ಘಟಕ ಮತ್ತು ಸಚಿವ ಸಂಪುಟದಲ್ಲಿ ಪ್ರಮುಖ ಬದಲಾವಣೆಗಳ ಸಾಧ್ಯತೆ ಇದೆ ಮತ್ತು ಈ ನಿಟ್ಟಿನಲ್ಲಿ ಚರ್ಚೆಗಳು ನಡೆಯಲಿವೆ ಅಂತ ಹೇಳಲಾಗಿದೆ. ಇನ್ನು ಇದರ ನಡುವೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು DCM DK ಶಿವಕುಮಾರ್ ಪರ CM ಸ್ಥಾನದ ಬಗ್ಗೆ ಒಂದು ದೊಡ್ಡ ರಣಕಾಳಿಯನ್ನೇ ಮೊಳಗಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು DCM DK ಶಿವಕುಮಾರ್ ಅವರ ಬೆಂಬಲಕ್ಕೆ 138 ಕಾಂಗ್ರೆಸ್ನ ಶಾಸಕರ ಪೈಕಿ 100 ಮಂದಿ ಉಪಮುಖ್ಯಮಂತ್ರಿ ಅವರನ್ನ ಬೆಂಬಲವಾಗಿ ನಿಂತಿದ್ದಾರೆ ಮತ್ತು ಬೆಂಬಲಿಸುತ್ತಿದ್ದಾರೆ ಕೂಡ. ಹೈಕಮಾಂಡ್ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಮಾಡದಿದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಕ್ಬಾಲ್. ಮುಖ್ಯಮಂತ್ರಿ ಬದಲಾವಣೆಯ ವಿಷಯದ ಬಗ್ಗೆ ನಾನು ಈಗಾಗಲೇ ಸುರ್ಜೇವಾಲಾರೊಂದಿಗೆ ಮಾತನಾಡಲು ಪ್ರಯತ್ನ ಪಡ್ತಾ ಇದ್ದೇನೆ, ಖಂಡಿತ ಅವರಿಗೆ ಮಾತಾಡ್ತೀನಿ ಕೂಡ. ಇನ್ನು ಬದಲಾವಣೆ ಈಗ ಆಗದೇ ಇದ್ದರೆ ಬರ್ತಕ್ಕಂಥ 2028ರಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಉಳಿಸಿಕೊಳ್ಳಲು ಬಹಳಷ್ಟು ಕಷ್ಟಪಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಕ್ಬಾಲ್. 2023ರ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ ಭರ್ಜರಿಯನ್ನು ಗೆಲುವನ್ನು ಸಾಧಿಸುವಲ್ಲಿ DCM DK ಶಿವಕುಮಾರ್ ಅವರ ಪಾತ್ರ ತುಂಬ ಮುಖ್ಯವಾಗಿದೆ. ಯಾಕಂದರೆ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡಂತೆ ಪ್ರತಿ ಹಳ್ಳಿಗಳಿಗೆ ಹೋಗಿ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ನಾಯಕರವರೆಗೆ ಪಕ್ಷವನ್ನು ಕಟ್ಟಿಸಿ, ಪಕ್ಷವನ್ನು ಸಂಘಟಿಸಿ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖ ಪಾತ್ರರಾಗಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಕಾಂಗ್ರೆಸ್ ಗೆಲುವಿನಲ್ಲಿ ಅವರ ಪಾತ್ರ ಅಂದರೆ DKC ಅವರ ಪಾತ್ರ ಮುಖ್ಯವಾಗಿದ್ದು, ಪ್ರಾರಂಭದಲ್ಲಿ 50-50 ಅಧಿಕಾರ ಹಂಚಿಕೆಯ ಸೂತ್ರದಡಿ ಸರ್ಕಾರವನ್ನು ರಚನೆ ಮಾಡಲಾಗಿತ್ತು. ಆದರೆ ಏನಾಯಿತು, DKC ಅವರನ್ನು ಅಂತಿಮವಾಗಿ ಉಪಮುಖ್ಯಮಂತ್ರಿ ಮತ್ತು ರಾಜ್ಯ ಪಕ್ಷದ ಮುಖ್ಯಸ್ಥ ಸ್ಥಾನಗಳಿಗೆ ತೃಪ್ತಿಪಡಿಸುವಲ್ಲಿ, ಮನವೊಲಿಸುವಲ್ಲಿ ಯಶಸ್ವಿಯಾಯಿತು. ಆದರೆ ಇದುವರೆಗೂ ಆ ವಿಚಾರದ ಬಗ್ಗೆ ಯಾರೂ ಕೂಡ ತುಟುಕ್ ಪಿಟಿಕ್ ಅಂತ ಇಲ್ಲಿವರೆಗೆ ಮಾತನಾಡ್ತಿರಲಿಲ್ಲ ಅಂತ DKC ಬಣದ ನಾಯಕರು, ಅದರಲ್ಲೂ ಹಳೇ ಮೈಸೂರು ಭಾಗದ ಕಾಂಗ್ರೆಸ್ನ ನಾಯಕರು ತಮ್ಮ ಅಭಿಪ್ರಾಯವನ್ನು, ತಮ್ಮ ಅಸಮಾಧಾನದ ಹೇಳಿಕೆಗಳನ್ನು ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಹೊರಹಾಕ್ತಾನೇ ಇದ್ದಾರೆ. ಇನ್ನು ಇದರ ನಡುವೆ ಮೊನ್ನೆ ನಂದಿ ಬೆಟ್ಟದಲ್ಲಿ ನಡೆದಂತಹ ಸಚಿವ ಸಂಪುಟದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ CM ಅವರು ಇಲ್ಲಿ ಮಾಧ್ಯಮದವರು ಹೇಳಿದಂಥ ಅಥವಾ ಮಾಧ್ಯಮದವರು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಕಡ್ಡಿ ತುಂಡು ಮಾಡಿದ ಹಾಗೆ ಮಾತನಾಡಿದ್ದಾರೆ. ಸರ್, ಡಿಸೆಂಬರ್ ತಿಂಗಳು ಬರೋದರೊಳಗೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ, CM ಕುರ್ಚಿ ಸ್ಥಾನ ಪಲ್ಲಟ ಆಗುತ್ತೆ ಅಂತ ಕೇಳಿದಾಗ CM ಅವರು ಹೇಗೆ ಉತ್ತರವನ್ನು ಕೊಟ್ಟಿದ್ದಾರೆ ಗೊತ್ತಾ? ಒಂದ್ಸಲ ನೋಡ್ಕೊಂಡ್ ಬನ್ನಿ. 5 ವರ್ಷ ನೀವೇ CM ಆಗಿರ್ತೀರಾ ಸರ್? 5 ವರ್ಷ ನೀವೇ CM ಆಗಿರ್ತೀರಾ ಸರ್? ಯಾರು? ತಾವು 5 ವರ್ಷ CM ಆಗಿರ್ತೀರಿ? ಹೌದು ನಾನೇ. ಯಾಕೆ ಅನುಮಾನ ಬಂದಿದೆ? ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ನವಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರು? BJP ಅವರು, JDS ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವರು ಹೇಳ್ತಾ ಇದ್ದಾರೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ BJP ಮ್ಯಾನ್, ವಿಜೇಂದ್ರ ಇಸ್ ಎ BJP ಮ್ಯಾನ್ ಅಲ್ವಾ? ಹೌದು. ನಾರಾಯಣ ಸ್ವಾಮಿ ಇಸ್ ಎ BJP ಮ್ಯಾನ್. ಅವ್ರು ಹೇಳಿದ್ರೆ ನೀವು ಬರ್ದ್ಬಿಡೋರ? ವೆರಿಫೈ ಮಾಡ್ಬೇಕಾ ಬೇಡ?
ಅದಕ್ಕೆ ತಮ್ಮನ್ನು ಕೇಳ್ತಾ ಇದೀವಿ ಸರ್. ಅದಕ್ಕೆ ನಾನು ಹೇಳೋದು ಬರೀ ನೋಡಿದ್ರಲ್ಲ ವೀಕ್ಷಕರೇ, ಸಿಎಂ ಅವರು ಹೇಗೆ ತಮ್ಮ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತ. ಈ ಎಲ್ಲ ಬೆಳವಣಿಗೆಗಳ ನಡುವೆ DCM DKಶಿ ಮಾತ್ರ ತಮ್ಮ ಎದೆಯಲ್ಲಿ ಸಿಎಂ ಸ್ಥಾನದ ಬದಲಾವಣೆಯ ಜ್ವಾಲಾಮುಖಿ ಸದಾ ಹೊತ್ತಿ ಉರಿತಾ ಇದ್ರೂ ಕೂಡ ಅದನ್ನು ಬಹಳ ಕಾಮಾಗಿ ನಗು ನಗುತ್ತಲೇ ಆಗಾಗ ಸ್ಫೋಟ ಮಾಡ್ತಾನೆ ಇರ್ತಾರೆ. ಅದೇ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ಈ ಬಾಂಬನ್ನು ಹೊರಹಾಕಿದ್ದಾರೆ ನೋಡಿ. ಆಷಾಢ ಮಾಸದ ಶುಕ್ರವಾರದಂದು ನಾಡ ದೇವತೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ DCM DKಶಿ ಅವರು ಕುಟುಂಬ ಸಮೇತರಾಗಿ ಆಗಮಿಸಿ ದೇವಿಯ ದರ್ಶನವನ್ನು ಪಡಿತಾರೆ. ನಂತರ ಹೊರಬಂದು ಮಾಧ್ಯಮದವರ ಮುಂದಿಗೆ ಮಾತನಾಡಿರತಕ್ಕಂತಹ DKಶಿ ಅವರು ಚಾಮುಂಡಿ ತಾಯಿ ಎಲ್ಲರ ದುಃಖವನ್ನು ದೂರ ಮಾಡುವಂತಹ ಒಂದು ದೇವತೆಯಾಗಿದ್ದಾಳೆ. ಆ ಶಕ್ತಿ ಆ ನಾಡ ದೇವತೆಯಲ್ಲಿದೆ. ಈ ಸಲ ಇಡೀ ರಾಜ್ಯಕ್ಕೆ ಒಳ್ಳೆಯ ಮಳೆಯಾಗಿದೆ. ಒಳ್ಳೆಯ ಮಳೆಯನ್ನು ನೀಡಿ ಜನರಲ್ಲಿ ನೆಮ್ಮದಿಯನ್ನು ತಂದಿದ್ದಾಳೆ, ಶಾಂತಿ ನೆಲೆಸುವಂತೆ ಮಾಡಿದ್ದಾಳೆ. ಆದ್ದರಿಂದ ನಾನು ನಮ್ಮ ಕುಟುಂಬದವರೊಂದಿಗೆ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಿದ್ದೇನೆ. ಇನ್ನು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ತಾಯಿ ಚಾಮುಂಡಿಗೆ ಪೂಜೆಯನ್ನು ಸಲ್ಲಿಸುವುದು ನಮ್ಮಲ್ಲಿರುವಂತಹ ಒಂದು ಪದ್ಧತಿ, ನಮ್ಮಲ್ಲಿರುವಂತಹ ಒಂದು ಸಂಸ್ಕೃತಿ. ಹಾಗಾಗಿ ಪ್ರಯತ್ನಗಳಿಗಿಂತ ಪ್ರಾರ್ಥನೆ ಫಲ ನೀಡುತ್ತದೆ. ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, DKಶಿ ಅವರು ಪುನರುಚ್ಚರಿಸಿರ್ತಕ್ಕಂತಹ ಪದ ಪ್ರಯತ್ನಗಳಿಗಿಂತ ಪ್ರಾರ್ಥನೆ ಫಲ ನೀಡುತ್ತದೆ ಅಂತ ನಾನು ನಂಬಿದ್ದೇನೆ. ನನಗೇನು ಬೇಕು ಅದನ್ನು ನಾನು ಆ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥಿಸಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಾದರೆ ವೀಕ್ಷಕರೇ, DKಶಿ ಅವರು ಇದನ್ನು ಯಾವ ದಾಟಿಯಲ್ಲಿ ಹೇಳಿದ್ದಾರೆ ಹಾಗೂ ಈ ಮಾತಿನ ಅರ್ಥವೇನು ಗೊತ್ತಾ? ಇದನ್ನು ನಾವು ಹೇಳೋದಕ್ಕಿಂತ ಒಂದ್ಸಲ ನೀವೇ ನೋಡ್ಕೊಂಬನ್ನಿ. ಪ್ರಾರ್ಥನೆ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ನಂಬಿಕೆ. ಸೊ ನಮ್ಮ ರಾಜ್ಯದ ತಾಯಿ ಮಾತೆ, ರಾಜಮಾತೆ ದೇವಿ ಚಾಮುಂಡೇಶ್ವರಿ, ಸೊ ಇಡೀ ರಾಜ್ಯಕ್ಕೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿ ನಾವು ಪ್ರಾರಂಭವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಸೊ ಇವತ್ತು ಕೂಡ ನಾನು ನನ್ನ ಕುಟುಂಬದ ಸಮೇತ ಬಂದು ಆ ತಾಯಿಯ ದರ್ಶನ ಮಾಡಿ ರಾಜ್ಯಕ್ಕೆ, ನಮಗೆ, ನಮ್ಮ ಕುಟುಂಬಕ್ಕೆ, ನಿಮ್ಗೆಲ್ಲರೂ ಕೂಡ ಶುಭ ಆಗಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ನೋಡ್ರಿ, ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಆಗ್ತಾರೆ ಚರ್ಚೆಗಳು ನಡೀತಾ ಇದೆ ಸರ್. ಈ ಬಗ್ಗೆ ನೀವು ರೇಸಿಂದ ಹೊರ ಬಿದ್ರ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, DCM DKಶಿ ಅವರು ಯಾವ ರೀತಿಯಾಗಿ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಮಾತನಾಡಿದ್ದಾರೆ ಅಂತ. ಇನ್ನು ಈ ವಿಚಾರವಾಗಿ DKಶಿ ಅವರ ಒಂದು ತಮ್ಮ, ಅವರ ಸಹೋದರ ಹಾಗೂ ಮಾಜಿ ಸಂಸದರಾದಂತಹ DK ಸುರೇಶ್ ಅವರು ತಮ್ಮ ಅಸಮಾಧಾನದ ಹೊಳೆಯನ್ನೇ ಹರಿಸಿದ್ದಾರೆ ನೋಡಿ. DKಶಿ ಅವರು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಪಕ್ಷಕ್ಕಾಗಿ ಹಗಲಿರುಳು ದುಡಿದಿದ್ದಾರೆ. ನನ್ನ ಅಣ್ಣ ಒಬ್ಬ ಶಿಸ್ತಿನ ಸಿಪಾಯಿ, ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷನಾಗಿ ನಿಯಮವನ್ನು ಪಾಲನೆ ಮಾಡಬೇಕಾಗತ್ತೆ. ಹಾಗೆಂದ ಮಾತ್ರಕ್ಕೆ ನಮ್ಮ ಕೈಯಲ್ಲಿ ಆಗದೇ ಇಲ್ಲ ಅಂತ ನೀವು ತಿಳಿದುಕೊಂಡ್ರೆ ಅದು ಖಂಡಿತ ತಪ್ಪು. DKಶಿ ಅವರು ಸಿಎಂ ಆಗಬೇಕೆಂಬುದು ಸಾಕಷ್ಟು ನಾಯಕರ ಆಸೆ ಕೂಡ ಇದೆ. ಶಿವಕುಮಾರ್ ಅವರು ಕೇವಲ ನನ್ನ ಅಣ್ಣ ಅಂತ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಸಹೋದರ DK ಸುರೇಶ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ತಮ್ಮ ಆಂತರಿಕವಾಗಿರ್ತಕ್ಕಂತಹ ಒಂದು ಆಸಕ್ತಿ ಹಾಗೂ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಕಾಂಗ್ರೆಸ್ನ ನಾಯಕರು ಹಾಗೂ ಸಚಿವರ ಅಭಿಪ್ರಾಯವನ್ನು ಕೂಡ ಈ ಮುಖಾಂತರವಾಗಿ DKಶಿ ಅವರು ಸಿಎಂ ಆಗೋದರಲ್ಲಿ ತಪ್ಪಿಲ್ಲ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಹೋದರ DK ಸುರೇಶ್. ಇನ್ನು ಇದೇ ವಿಚಾರಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದು, ಇದು ರೈಟ್ ಟೈಮ್ ಆಗಿದ್ದರಿಂದ ನಾನು DKಶಿ ಬಗ್ಗೆ ಮಾತನಾಡಿದ್ದೇನೆ. ಎಲ್ಲದಕ್ಕೂ ಕೂಡ ಕಾಲವೇ ನಿಮಗೆ ಉತ್ತರವನ್ನು ಕೊಡುತ್ತೆ, ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿದರೆ, ಅತ್ತ ಸಚಿವ MB ಪಾಟೀಲ್ ಮಾತ್ರ ಇಲ್ಲ, ನಾವೆಲ್ಲರೂ ಕೂಡ ಪಕ್ಷದಲ್ಲಿ ಬಹಳಷ್ಟು ಒಗ್ಗಟ್ಟಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ, ಇನ್ನು ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಅಂತ ಹೇಳಿದರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ
ಮೇಡಮ್, ನೀವು CM ಬದಲಾವಣೆಗೆ ಸಂಬಂಧಪಟ್ಟಂತೆ DKC ಅವರಿಗೆ ಸಪೋರ್ಟ್ ಮಾಡ್ತೀರಾ ಅಥವಾ CM ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದಾಗ ಇದಕ್ಕೆ ಉತ್ತರ ನೀಡಿರತಕ್ಕಂತಹ ಹೆಬ್ಬಾಳ್ಕರ್ ಅವರು, ಬದಲಾವಣೆ ಎಂಬ ಪದವನ್ನು ನಾವು ಮೊದಲ ಬಾರಿಗೆ ಯಾರು ಕೂಡ ಮಾತನಾಡ್ತಾ ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತಳಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ ಅಂದರೆ ಅದಕ್ಕೆ ನಮ್ಮ ಪಕ್ಷದ ಸಿದ್ಧಾಂತ, ಶಿಸ್ತು. ನಾವೆಲ್ಲ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿಗಳು. ನೀವು 1000 ಸಲ ನನಗೆ ಪ್ರಶ್ನೆಯನ್ನು ಕೇಳಿದರೂ ನನ್ನ ಉತ್ತರ ಒಂದೇ, ನನ್ನ ಉತ್ತರ ನಿಖರವಾಗಿರುತ್ತೆ. ಇದನ್ನು ನಮ್ಮ ಹೈಕಮಾಂಡ್ ನೋಡಿಕೊಳ್ತಾರೆ. ನಾನು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ನಾವೆಲ್ಲರೂ ಕೂಡ ಅವರೊಂದಿಗೆ ಇದ್ದೇವೆ ಅಂತ ಬಹಳ ನಾಜೂಕಾಗಿ ಮಾತನಾಡೋದ್ರ ಮುಖಾಂತರ, ಈ ಒಂದು ಮಾತಿನ ಮುಖಾಂತರ ಜಾರಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇನ್ನು ಇದೇ ವಿಚಾರಕ್ಕೆ ವಿಪಕ್ಷ ನಾಯಕರು ಕೂಡ ಆರೋಪಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಕೂಡ BJPಯ ಪರಿಷತ್ನ ನಾಯಕ CT ರವಿ ಅವರ ಮಾತಿನ ಒಂದು ಧಾಟಿ ಯಾವ ರೀತಿ ಇತ್ತಂದರೆ, ನೋಡಿ, ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿರುವುದು ತಪ್ಪನ್ನು ಬಗೆಹರಿಸೋಕೆ ಅಲ್ಲ, ಬದಲಾಗಿ ಕಪ್ಪು ಹಣವನ್ನು ಒಯ್ಲಿಕ್ಕೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿದ್ದು, ನೋಡ್ತಾ ಇರಿ, ನಿಮ್ಮ ಇದೇ ಬಂಡೆ ಸದ್ಯದಲ್ಲಿ ಒಡೆದು ಹೋಗಿ ಪುಡಿ ಪುಡಿಯಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಹಾಗಾದರೆ ಒಟ್ಟಾರೆಯಾಗಿ ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಒಂದು ಕಡೆ CM ಅವರು 5 ವರ್ಷ ನಾನೇ CM ಅಂದರೆ, ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಅವರು, ನಾನು ಚಾಮುಂಡಿ ದೇವಿಯಲ್ಲಿ ನನಗೇನು ಬೇಕು ಅದನ್ನು ನಾನೀಗಾಗಲೇ ಪ್ರಾರ್ಥನೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಾದರೆ DKC ಪ್ರಾರ್ಥಿಸಿದ್ದು ನೀವು ಅದೇ ಅಂತೀರಾ? ಹಾಗಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಎಸೆದಾಗಿತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV. ತಾವು 5 ವರ್ಷ CM ಆಗಿರ್ತೀರಿ. ಹೌದು, ನಾನೇ.